ಬ್ರಹ್ಮಾಂಡವನ್ನ ಅನ್ವೇಷಿಸೋದರಲ್ಲಿ 2 ದಾರಿಗಳಿವೆ ಗೊತ್ತಾ? ಒಂದು ಆಕಸ್ಮಿಕವಾಗಿ ಸಿಕ್ಬಿಡೋ ಮಹಾಶೂನ್ಯ, ಇನ್ನೊಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಚಂದ್ರನ ಮೇಲೆ ಕಾಲಿಡೋದು. ಬನ್ನಿ, ಇವತ್ತು ಜ್ಞಾನವನ್ನ ಹುಡುಕೋ ಈ 2 ಅದ್ಭುತ ಕಥೆಗಳ ಬಗ್ಗೆ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ರಾತ್ರಿ ಆಕಾಶ ನೋಡ್ತೀವಿ ಅಲ್ವಾ? ಎಲ್ಲೆಲ್ಲೂ ನಕ್ಷತ್ರಗಳು, ಗ್ಯಾಲಕ್ಸಿಗಳು. ಆದರೆ ಯೋಚನೆ ಮಾಡಿ, ಈ ಇಡೀ ಬ್ರಹ್ಮಾಂಡದ ಬಹುಪಾಲು ಜಾಗ ಸಂಪೂರ್ಣ ಖಾಲಿ ಇದ್ರೆ? ಇದೇ ಪ್ರಶ್ನೆಯಿಂದ ನಮ್ಮ ಇವತ್ತಿನ ಕತೆ ಶುರುವಾಡುತ್ತೆ. ಸರಿ, ನಮ್ಮ ಕಥೆಯ ಮೊದಲನೇ ಭಾಗ ಮಹಾಶೂನ್ಯ. ಏನಿದು ಮಹಾಶೂನ್ಯ? ಇದು ನಮಗೆ ಗೊತ್ತಿರೋ ಹಾಗೆ ಬ್ರಹ್ಮಾಂಡದಲ್ಲೇ ಅತೀ ದೊಡ್ಡ ಖಾಲಿ ಜಾಗ. ಹೌದು, ಇದನ್ನ ಯಾರೂ ಹುಡುಕೊಂಡು ಹೋಗಿದ್ದಲ್ಲ. ಇದೊಂದು ಆಕಸ್ಮಿಕ ಅನ್ವೇಷಣೆ. ರಾಬರ್ಟ್ ಕೃಷ್ಣರ್ ಮತ್ತೆ ಅವರ ಟೀಮ್ ಬ್ರಹ್ಮಾಂಡದೊಂದು 3D ಮ್ಯಾಪ್ ಮಾಡೋಣ ಅಂತ ಗ್ಯಾಲಕ್ಸಿಗಳನ್ನ ಸರ್ವೆ ಮಾಡ್ತಿದ್ರು. ಆವಾಗ ಇದಕ್ಕಿದ್ದ ಹಾಗೆ ಅವರ ಕಣ್ಣಿಗೆ ಈ ದೊಡ್ಡ ಖಾಲಿ ಜಾಗ ಬಿದ್ದಿದೆ. ನಿಜಕ್ಕೂ ಅದೊಂದು ಆಕಸ್ಮಿಕ, ಆದರೆ ತುಂಬಾನೇ ಪ್ರಮುಖವಾದ ಆವಿಷ್ಕಾರ. ಈ ಖಾಲಿ ಜಾಗದ ಅಗಾಧತೆ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಬೂಟ್ಸ್ ವಾಯ್ಡ್ನ ಡಯಾಮೀಟರ್ ಅಂದ್ರೆ ವ್ಯಾಸ ಸುಮಾರು 33 ಕೋಟಿ ಜ್ಯೋತಿರ್ವರ್ಷಗಳು. ಅಬ್ಬಬ್ಬ, ಈ ನಂಬರ್ನ ಕಲ್ಪನೆ ಮಾಡ್ಕೊಡೋಕೂ ಆಗಲ್ಲ. ನೋಡಿ, ನಮ್ದೇ ಆದ ಕ್ಷೀರಪಥ ಗ್ಯಾಲಕ್ಸಿ ಇದೆಯಲ್ಲ, ಅದೇ 1 ಲಕ್ಷ ಜ್ಯೋತಿರ್ವರ್ಷಗಳಷ್ಟು ದೊಡ್ಡದು. ಅದರ ಮುಂದೆ ಇದು ಎಂತಹ ದೈತ್ಯ ರಚನೆ ಇರಬೇಡ ಹೇಳಿ. ಈ ಸ್ಲೈಡ್ ನೋಡಿ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಈ ಜಾಗ ಎಷ್ಟು ಖಾಲಿ ಇದೆ ಅಂತ ಇದು ಪಕ್ಕ ತೋರಿಸುತ್ತೆ. ಸೈಂಟಿಸ್ಟ್ಗಳು ಅಂದ್ಕೊಂಡಿದ್ರು ಇಷ್ಟು ದೊಡ್ಡ ಜಾಗದಲ್ಲಿ ಕಮ್ಮಿ ಅಂದ್ರೂ ಒಂದು 2000 ಗ್ಯಾಲಕ್ಸಿಗಳು ಇರ್ಬೋದು ಅಂತ. ಆದರೆ ಅವ್ರಿಗೆ ಸಿಕ್ಕಿದ್ದೆಷ್ಟು ಗೊತ್ತಾ? ಕೇವಲ 60 ಅಷ್ಟೇ. ಅದು ಕೂಡ ಒಂದು ಟ್ಯೂಬ್ ಥರ ಒಟ್ಟಿಗೆ ಸೇರ್ಕೊಂಡಿವೆ. ಇದು ನಿಜಕ್ಕೂ ಬ್ರಹ್ಮಾಂಡದ ಒಂದು ದೊಡ್ಡ ಮರುಭೂಮಿ ಇದ್ದ ಹಾಗೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಖಾಲಿ ಜಾಗಗಳು ಬ್ರಹ್ಮಾಂಡದಲ್ಲಿ ಯಾಕಿವೆ? ಇದ್ರಿಂದಿರೋ ಕಾರಣ ಏನು? ಅದನ್ನೇ ಕಾಸ್ಮಿಕ್ ವೆಬ್ ಅಂತ ಕರೀತಾರೆ. ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದನ್ನ ಒಂದು ದೊಡ್ಡ ಸ್ಪಂಜ್ ಥರ ಅನ್ಕೋಬೋದು. ಬ್ರಹ್ಮಾಂಡ ಶುರುವಾದಾಗ ಎಲ್ಲಾ ವಸ್ತುಗಳು ಒಂದೇ ಸಮನಾಗಿ ಹರಡಿಕೊಂಡಿರಲಿಲ್ಲ. ಗುರುತ್ವಾಕರ್ಷಣೆಯಿಂದಾಗಿ ಎಲ್ಲ ವಸ್ತುಗಳು ಒಟ್ಟಿಗೆ ಸೇರಿ ದಾರದ ತರಹದ ರಚನೆಗಳನ್ನ ಅಂದ್ರೆ ಫಿಲಮೆಂಟ್ಸನ್ನ ರಚನೆ ಮಾಡ್ತು. ಈ ಫಿಲಮೆಂಟ್ಸ್ ಮಧ್ಯೆ ಉಳಿದುಕೊಂಡ ಖಾಲಿ ಜಾಗಗಳೇ ಈ ವಾಯ್ಡ್ಸ್ ಅಥವಾ ಶೂನ್ಯ ಪ್ರದೇಶಗಳು. ಸೊ ವಿಷಯ ಇಷ್ಟೇ, ಬ್ರಹ್ಮಾಂಡದಲ್ಲಿ 2 ಮುಖ್ಯವಾದ ರಚನೆಗಳಿವೆ. ಒಂದು ಗ್ಯಾಲಕ್ಸಿಗಳಿಂದ ತುಂಬಿ ತುಳುಕುತ್ತಿರೋ ಹೆಚ್ಚು ಸಾಂದ್ರ ಮತ್ತೆ ಬಿಸಿಯಾಗಿರೋ ಫಿಲಮೆಂಟ್ಸ್ಗಳು. ಇನ್ನೊಂದು ಆಲ್ಮೋಸ್ಟ್ ಖಾಲಿಯಾಗಿರೋ ತಂಪಾಗಿರೋ ವಾಯ್ಡ್ಸ್. ಇವೆರಡೂ ಸೇರಿದಾಗಲೇ ಬ್ರಹ್ಮಾಂಡದ ಸಂಪೂರ್ಣ ಚಿತ್ರಣ ಸಿಗೋದು. ಇಲ್ಲಿವರೆಗೂ ನಾವು ಆಕಸ್ಮಿಕವಾಗಿ ಸಿಕ್ಕಿದ ಒಂದು ಅನ್ವೇಷಣೆ ಬಗ್ಗೆ ಮಾತಾಡಿದ್ವಿ. ಈಗ ಕಥೆಯ ದಿಕ್ಕನ್ನೇ ಚೇಂಜ್ ಮಾಡೋಣ. ದೂರದಿಂದ ನೋಡೋದನ್ನ ಬಿಟ್ಟು ನಾವೇ ಒಂದು ಕಡೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಹೋದ್ರೆ ಏನಾಗುತ್ತೆ ನೋಡಿ. ಅನ್ವೇಷಣೆ ಅನ್ನೋದು 2 ಥರ ನಡೆಯುತ್ತೆ. ಒಂದು, ನಾವು ಏನನ್ನೂ ಹುಡುಕದೇ ಇದ್ದಾಗ ಏನೋ ಸಿಕ್ಬಿಡೋದು. ಇನ್ನೊಂದು, ನಾವು ಇಲ್ಲೇ ಹೋಗ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೋಗೋದು. ಬೂಟ್ಸ್ ವಾಯ್ಡ್ ಸಿಕ್ಕಿದ್ದು ಮೊದಲನೇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ನಾವು 2ನೇ ತರಹದ ಅನ್ವೇಷಣೆ ಬಗ್ಗೆ ನೋಡೋಣ. ಅಂದ್ರೆ ಒಂದು ನಿಖರವಾದ ಗುರಿ, ಒಂದು ಪರ್ಫೆಕ್ಟ್ ಪ್ಲಾನ್ನೊಂದಿಗೆ ಕೈಗೊಂಡ ಒಂದು ದೊಡ್ಡ ಸಾಹಸ. ಅಬ್ಬಾ, 33 ಕೋಟಿ ಜ್ಯೋತಿರ್ವರ್ಷಗಳ ಆ ಅಗಾಧತೆಯಿಂದ ಈಗ ಬರೋಣ ಬರೀ 43 ದಿನಗಳ ಪ್ರಯಾಣಕ್ಕೆ. ಹೌದು, ಇದು ನಮ್ಮ ಚಂದ್ರಯಾನ 3 ಮಿಷನ್ ಚಂದ್ರನ್ನ ತಲುಪೋಕೆ ತಗೊಂಡ ಸಮಯ. ಈ 2 ನಂಬರ್ಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅದೇ ಅನ್ವೇಷಣೆಯ 2 ಬೇರೆ ಬೇರೆ ಮುಖಗಳನ್ನು ತೋರಿಸುತ್ತೆ. ಸರಿ, ಈಗ ನಮ್ಮ 2ನೇ ಕಥೆಗೆ ಬರೋಣ. ಚಂದ್ರಯಾನ 3. ಇದು ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಬದಲಿಗೆ ತುಂಬಾನೇ ನಿಖರವಾಗಿ ಪ್ಲಾನ್ ಮಾಡಿ ನಡೆಸಿದ ಒಂದು ಸಾಹಸ. ಚಂದ್ರಯಾನ 3ರ ಬಗ್ಗೆ ಸ್ವಲ್ಪ ನೋಡೋಣ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿಯೋದು. ಇದುವರೆಗೂ ಯಾರೂ ಮಾಡಿರೋದು ಒಂದು ಸಾಧನೆ. ಇದಕ್ಕೋಸ್ಕರ LVM-3 ರಾಕೆಟ್ ಬಳಸಲಾಯಿತು. ವಿಕ್ರಮ್ ಅನ್ನೋ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ಅನ್ನೋ ರೋವರ್ ಇದರಲ್ಲಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಚಂದ್ರಯಾನ 2ರಲ್ಲಿ ಆದ ತೊಂದರೆಯಿಂದ ಕಲಿತ ಪಾಠಗಳೇ ಈ ಮಿಷನ್ ಯಶಸ್ವಿಯಾಗೋಕೆ ಅಡಿಪಾಯ ಹಾಕಿತ್ತು. ಈ ಮಿಷನ್ನ ಜರ್ನಿನ 4 ಸಿಂಪಲ್ ಸ್ಟೆಪ್ಸ್ಗಳಲ್ಲಿ ನೋಡ್ಬೋದು. ಮೊದಲು ಶ್ರೀಹರಿಕೋಟಾದಿಂದ ಭರ್ಜರಿ ಲಾಂಚ್, ಆಮೇಲೆ ಸುಮಾರು 43 ದಿನಗಳ ಒಂದು ಲಾಂಗ್ ಜರ್ನಿ. ಅದಾದ್ಮೇಲೆ ಎಲ್ಲರೂ ಉಸಿರುಬಿಗಿ ಹಿಡಿದು ನೋಡ್ತಿದ್ದ ಆ ನಿರ್ಣಾಯಕ ಕ್ಷಣ, ವಿಕ್ರಮ್ ಲ್ಯಾಂಡರ್ ಚಂದ್ರನ ಸೌತ್ ಪೋಲ್ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ದು. ಕೊನೆಗೆ ಪ್ರಜ್ಞಾನ್ ರೋವರ್ ಹೊರಬಂದು ತನ್ನ ಕೆಲಸ ಶುರು ಮಾಡಿದ್ದು. ಪ್ರತಿಯೊಂದು ಹೆಜ್ಜೆಯೂ ಅಷ್ಟೊಂದು ಪರ್ಫೆಕ್ಟ್ ಆಗಿ ಪ್ಲಾನ್ ಆಗಿತ್ತು. ಪ್ರಜ್ಞಾನ್ ರೋವರ್ ಸುಮ್ಮನೆ ಚಂದ್ರನ್ ಮೇಲೆ ಓಡಾಡೋಕೆ ಹೋಗಿದ್ದಲ್ಲ, ಅದರ ಅಸಲಿ ಕೆಲಸ ಚಂದ್ರನ ನೆಲದ ಮೇಲಿರೋ ಖನಿಜಗಳನ್ನ ಸ್ಟಡಿ ಮಾಡೋದು, ಅಲ್ಲಿನ ವಾತಾವರಣದ ಬಗ್ಗೆ ಮಾಹಿತಿ ಕಲೆ ಹಾಕೋದು.
ಈ ಎಲ್ಲ ರಿಸರ್ಚ್ ಇದೆಯಲ್ಲ, ಇದು ಮುಂದೆ ಚಂದ್ರನ ಮೇಲೆ ಮನುಷ್ಯರು ಹೋಗಿ ನೆಲೆಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಸರಿ, ಈಗ ನಾವು ನೋಡಿದ ಈ ಎರಡು ಬೇರೆ ಬೇರೆ ಕಥೆಗಳನ್ನ ಒಟ್ಟಿಗೆ ತರೋಣ. ಒಂದು ಕಡೆ ಆಕಸ್ಮಿಕವಾಗಿ ಸಿಕ್ಕಿದ ಮಹಾಶೂನ್ಯ, ಇನ್ನೊಂದು ಕಡೆ ಪಕ್ಕಾ ಪ್ಲಾನ್ ಮಾಡಿ ತಲುಪಿದ ಚಂದ್ರನ ದಕ್ಷಿಣ ಧ್ರುವ. ಇವೆರಡೂ ಸೇರಿ ಜ್ಞಾನದ ಹುಡುಕಾಟದ ಒಂದು ಕಂಪ್ಲೀಟ್ ಚಿತ್ರಣವನ್ನ ಕೊಡ್ತವೆ. ನೋಡಿ, ಈ ಒಂದು ವಿಷಯ ನಿಜಕ್ಕೂ ಮನಸ್ಸಿಗೆ ಮುಟ್ಟುತ್ತೆ. ಲಾಂಚ್ಗೂ ಮುಂಚೆ ನಮ್ಮ ವಿಜ್ಞಾನಿಗಳು ಸ್ಪೇಸ್ ಕ್ರಾಫ್ಟ್ನ ಒಂದು ಮಾಡೆಲ್ ಅನ್ನ ತಿರುಪತಿ ದೇವಸ್ಥಾನಕ್ಕೆ ತಗೊಂಡೋಗಿ ಮಿಷನ್ ಯಶಸ್ವಿಯಾಗ್ಲಿ ಅಂತ ಪೂಜೆ ಸಲ್ಲಿಸಿದ್ರು. ಇದು ಏನನ್ನ ತೋರಿಸುತ್ತೆ ಅಂದ್ರೆ, ಅತ್ಯಾಧುನಿಕ ವಿಜ್ಞಾನದ ಜೊತೆ ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆ ಹೇಗೆ ಬೆರೆತು ಹೋಗಿದೆ ಅನ್ನೋದನ್ನ, ನಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದನೂ ಇರಬೇಕು ಅನ್ನೋ ಭಾವನೆ. ಈ ಒಂದು ಮಾತು ನಾವಿವತ್ತು ಚರ್ಚೆ ಮಾಡಿದ್ದೀರ ಸಾರಾಂಶ ಅಂತಾನೆ ಹೇಳ್ಬೋದು. ಬ್ರಹ್ಮಾಂಡದ ಅತಿದೊಡ್ಡ ಶೂನ್ಯವನ್ನು ಆಕಸ್ಮಿಕವಾಗಿ ಕಂಡುಹಿಡಿಯೋದ್ರಿಂದ ಹಿಡಿದು ನಮ್ಮ ಹತ್ತಿರದ ನೆರೆಹೊರೆಯ ಮೇಲೆ ನಿಖರವಾಗಿ ಇಳಿಯೋವರೆಗೂ ಜ್ಞಾನದ ಅನ್ವೇಷಣೆಯು ಹಲವು ರೂಪಗಳನ್ನು ಪಡೆಯುತ್ತದೆ. ಅಂದ್ರೆ ಜ್ಞಾನವನ್ನ ಗಳಿಸಕ್ಕೆ ಒಂದೇ ದಾರಿ ಅಂತ ಇಲ್ಲ. ಕೆಲವೊಮ್ಮೆ ಅದು ನಮ್ಮನ್ನ ಹುಡ್ಕೊಂಡು ಬರುತ್ತೆ, ಇನ್ ಕೆಲವೊಮ್ಮೆ ನಾವದನ್ನ ಬೆನ್ನಟ್ಟಿ ಹೋಗಬೇಕು. ಎರಡೂ ದಾರಿಗಳಿಗೂ ಅದರದ್ದೇ ಆದ ಬೆಲೆ ಇದೆ. ಹಾಗಾದ್ರೆ ಮುಂದೆ ಏನು? ಬ್ರಹ್ಮಾಂಡದ ದೊಡ್ಡ ದೊಡ್ಡ ರಚನೆಗಳ ರಹಸ್ಯವನ್ನ ಭೇದಿಸೋದಾ, ಅಥವಾ ಚಂದ್ರನ ಮೇಲಿನ ಸಣ್ಣ ಧೂಳಿನ ಕಣಗಳಲ್ಲಿ ಹೊಸ ಸಾಧ್ಯತೆಗಳನ್ನ ಹುಡುಕೋದಾ? ಏನಂತೀರಾ? ಈ ಅನ್ವೇಷಣೆಯ ಪಯಣಕ್ಕೆ ಕೊನೆಯೇ ಇಲ್ಲ. ಮುಂದಿನ ಆವಿಷ್ಕಾರ ಯಾವುದೂ ಅಂತ ಕುತೂಹಲದಿಂದ ಕಾಯ್ತಾ ಇವತ್ತಿನ ಈ ವಿವರಣೆಯನ್ನ ಇಲ್ಲಿಗೆ ಮುಗಿಸೋಣ.